ಹಾಯ್ ಎವ್ರಿವನ್, ನಾನಿವತ್ತು ಪಯಣ ಕಾರ್ ಮ್ಯೂಸಿಯಂನ ತೋರಿಸ್ತೀನಿ. ಮೈಸೂರು ಹತ್ರ ಇರೋದು. ಫಸ್ಟಿಗೆ ನೀವು ಹೋದಷ್ಟೇ ವೀರೇಂದ್ರ ಹೆಗ್ಡೆಯವರು ಕಾಲೇಜ್ ವಿದ್ಯಾಭ್ಯಾಸದಲ್ಲಿ ಯೂಸ್ ಮಾಡ್ತಾ ಇರೋ ಸ್ಟ್ಯಾಂಡರ್ಡ್ ಹೆರಾಲ್ಡ್ ಕಾರ್ನ ನೋಡ್ತೀರಾ. ಆನಂತರ ಫುಲ್ ಹೋಲ್ ಮ್ಯೂಸಿಯಮ್ದು ಮಾಡೆಲ್ ಹಾಕಿದ್ದಾರೆ, ಸೊ ಅದನ್ನು ನೋಡ್ಬೋದು. ಕಾರ್ ಯೂಸ್ ಮಾಡುವಂಥ HP ಕಾರ್ಬೊರೇಟರು, ಡೈನಾಮೋ ಆ್ಯಂಡ್ ಟರ್ಬೋ ಚಾರ್ಜರ್, ಮೆಕ್ಯಾನಿಕಲ್ ಫ್ಯೂಯಲ್ ಪಂಪು, ಈ ಥರದ್ದೆಲ್ಲ ಎಕ್ವಿಪ್ಮೆಂಟ್ಸ್ ಯೂಸ್ ಮಾಡಿ ಇದರಲ್ಲಿ. ಸೊ ಅವನ್ನೆಲ್ಲ ನೋಡ್ಬೋದು. ಸ್ಟೇರಿಂಗ್ ಬಾಕ್ಸ್ ಇದೆ, ಕಾರ್ದು ಮಾಡೆಲ್ ಹೇಗಿರುತ್ತೆ ಅಂತ ಅದೊಂದಿದೆ. ಮತ್ತು ಇನ್ಸ್ಟ್ರಕ್ಷನ್ ಮಾಡೆಲ್ಸ್ ಇದೆ. ಟಾಟಾ ಅವ್ರದ್ದು ಸಿಲಿಂಡ್ರಿಕಲ್ ಎಂಜಿನ್ ಅಂದರೆ ಪೆಟ್ರೋಲ್ ಎಂಜಿನ್ ಯಾವ ಥರ ಇದೆ ಅಂತ ಅದು ಸ್ಟ್ರಕ್ಚರ್ಸ್ ಇದೆ, ನಿಮಗೆ ಅದನ್ನು ನೋಡ್ಬೋದು. 2 ಸ್ಟ್ರೋಕ್ ಎಂಜಿನ್ ಇದೆ. ಸೊಲೆಕ್ಸ್ ಕಾರ್ಬೊರೇಟರ್ ಇದೆ. ಅದಕ್ಕೆ ಅದೊಂದು ಚಕ್ರ ಥರ ತಿರುಗಿಸ್ತಾ ಇದ್ದಾನೆ. ಎತ್ತಿನ ಗಾಡಿಗಳನ್ನ ನೋಡ್ಬೋದು. ಹಿಂದಿನ ಕಾಲು ಹಿಂದರಿಗೂ ಇರೋ ಥರ ಎತ್ತಿನ ಗಾಡಿಗಳು. ಮತ್ತು ಸೊ ನೀವು ನೋಡ್ತಿರೋ ಕಾರ್ ಆ್ಯಂಡ್ಸನ್ ಕಮೋಡೋ 6 ಅಂತ. ಇದು ಪಿಯೋಟಾ ಕಾರ್ಸ್ಗಳು. ಪಿಯೋಟಾ ಕಾರ್ಸಲ್ಲೇ ಬೇರೆ ಬೇರೆ ಮಾಡೆಲ್ಸ್ ಕಾರೆಲ್ಲ ಕಾಣ್ತಿರುತ್ತೆ ನಿಮಗೆ. ಸೊ ಮೊದಲಿಂದ ಯೂಸ್ ಮಾಡ್ತಿದ್ದದ್ದು ಲೂನಾ, ಬಜಾಜ್ ಮತ್ತು ರಾಯಲ್ ಎನ್ಫೀಲ್ಡ್, ಈ ಥರ ತುಂಬ ವೆರೈಟಿ ಬೈಕ್ಸ್ಗಳನ್ನ ನೀವು ನೋಡಬಹುದು. ನಮ್ಮ ದೇಶದಲ್ಲಿ ಹೆಂಗ್ ಗೊತ್ತಾ, ಆಫೀಸಲ್ಲೇ ಹತ್ತಿ ಕುಚ್ಚಿ ಮಧ್ಯಾಹ್ನದೊತ್ತೆ ನಿದ್ದೆ ಮಾಡಿ ಹಬ್ಬ ಮದುವೆಗೆ ಸಾಲ ಮಾಡಿ ಹಾಯಾಗಿರ್ತಾರೆ. ನಮ್ಮೂರಲ್ಲಿ ಹಂಗೇನಿಲ್ಲ, ಟ್ರ್ಯಾಕ್ಟರ್ ಲಾರಿ ಎತ್ತಿನ ಗಾಡಿ ಏನೇ ಬರ್ಲಿ ಹತ್ಕೊಂಡು ಹೋಯ್ತಾರೆ. ಕಾರ್ 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 ಎಲ್ಲೋಡಿ ಕಾರ್, ಕಾರ್ 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 ಎಲ್ಲೋಡಿ ಕಾರ್. ಕಾರೇ ನೀ ತಾಯಿ, ಕಾರೇ ನೀ ತಂದೆ, ಕಾರೇ ಫಾರಿನ್ ದೈವ ಕಾಣಿನೋ. ಕಾರಿಗಿಂತ ಕಾಲು ಮುಖ್ಯ, ಯಂತ್ರಕ್ಕಿಂತ ಮನುಷ್ಯ ಮುಖ್ಯ ಎಂಬ ನೀತಿ ನಮ್ಮ ಊರಲ್ಲಿ. ಸೊಂಟಕ್ ಬೆಲ್ಟ್ ಕಟ್ಟಿಕೊಂಡು ಫ್ರೀವೇನಲ್ಲಿ ಹಾರಿಕೊಂಡು ಎಕ್ಸಿಟ್ ಅಲ್ಲಿ ಜಾರಿಕೊಳ್ತಾರೋ. ನಮ್ಮೂರಲ್ಲಿ ಹಂಗೇನಿಲ್ಲ, ಟ್ರ್ಯಾಕ್ಟರ್ ಲಾರಿ ಎತ್ತಿನ ಗಾಡಿ ಏನೇ ಬರ್ಲಿ ಹತ್ಕೊಂಡು ಹೋಯ್ತಾರೆ. ಸಿಗ್ನಲ್ಲೇ ಶೇವಿಂಗ್ ಮಾಡಿ, ಟ್ರಾಫಿಕ್ ಅಲ್ಲೇ ಮೇಕಪ್ ಮಾಡಿ, ಪಾರ್ಕಿಂಗ್ ಲಾಟ್ ಅಲ್ಲಿ ಪ್ರೀತಿ ಮಾಡ್ತಾರೋ. ನಮ್ಮೂರಲ್ಲಿ ಹಂಗೇನಿಲ್ಲ, ಬಸ್ಸಲ್ಲಿ ಜಾಗ ಸಾಕಾಗಲ್ಲ, ಟಾಪಲ್ ಕೂತು ಬೀಡಿ ಸೇತಾರೆ. ಕಾರ್ 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 ಎಲ್ಲೋಡಿ ಕಾರ್.
ನಮ್ರೋಡ್ ಕತೆ ಗೊತ್ತಾ? ನಾಯಿ ಎಮ್ಮೆ ಹಂದಿ ಕೋಳಿ ಬಂಡೆ ಗುಂಡಿ ಹೊಂಡ ಬಾವಿ ರಸ್ತೆ ಮಧ್ಯೆ ಎಲ್ಲ ಇದ್ರು ಹೊತ್ಕೊಂಡೋಗ್ತಾರೆ. ಸೊಂಟಕ್ ಬೆಲ್ಟು ಕಟ್ಟಿಕೊಂಡು ಫ್ರೀವೇನಲ್ಲಿ ಹಾರಿಕೊಂಡು ಎಕ್ಸಿಟ್ ಅಲ್ಲಿ ಜಾರಿಕೊಳ್ತಾರೋ. ನಮ್ಮೂರಲ್ಲಿ ಹಂಗೇನಿಲ್ಲ, ಟ್ರ್ಯಾಕ್ಟರ್ ಲಾರಿ ಎತ್ತಿನ ಗಾಡಿ ಏನೇ ಬರ್ಲಿ ಹತ್ಕೊಂಡ್ ಹೋಯ್ತಾರೆ. ನೋಡಿ ಕಾರ್ ಎಲ್ಲೋಡಿ ಕಾರ್. ಓಟ ಬರಿ ಓಟ ಎಲ್ಲೂ ನಿಲದಾಟ ಡಾಲರ್ಗೆ ಸೆಣಸಾಟ ಕಾಣಿರೋ. ನಮ್ ದೇಶದಲ್ಲಿ ಹೆಂಗ್ ಗೊತ್ತಾ? ಆಫೀಸಲ್ಲೇ ಹತ್ತಿ ಕುಚ್ಚಿ ಮಧ್ಯಾಹ್ನದೊತ್ತೆ ನಿದ್ದೆ ಮಾಡಿ ಹಬ್ಬ ಮದುವೆಗೆ ಸಾಲ ಮಾಡಿ ಹಾಯಾಗಿರ್ತಾರೆ. ಸೊಂಟಕ್ ಬೆಲ್ಟು ಕಟ್ಟಿಕೊಂಡು ಫ್ರೀವೇನಲ್ಲಿ ಹಾರಿಕೊಂಡು ಎಕ್ಸಿಟ್ ಅಲ್ಲಿ ಜಾರಿಕೊಳ್ತಾರೋ. ನಮ್ಮೂರಲ್ಲಿ ಹಂಗೇನಿಲ್ಲ, ಟ್ರ್ಯಾಕ್ಟರ್ ಲಾರಿ ಎತ್ತಿನ ಗಾಡಿ ಏನೇ ಬರ್ಲಿ ಹತ್ಕೊಂಡ್ ಹೋಯ್ತಾರೆ. ಕಾರ್ 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 ಎಲ್ಲೋಡಿ ಕಾರ್ 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 ಎಲ್ಲೋಡಿ ಕಾರ್. ಕಾರೆ ನೀತ ಹಾಗೆ ಮುಂದೆ ಹೋದರೆ ಒಂದು ಕೋಣೆ ಒಳಗಡೆ ಹಳೇ ಕಾಲದಲ್ಲಿ ಯೂಸ್ ಮಾಡ್ತಿದ್ದ ಕೆಲವೊಂದು ವಸ್ತುಗಳನ್ನ ಇಟ್ಟಿದ್ದಾರೆ. ಸೊ ಅಂದರೆ ಅಡುಗೆಗೆ ಯೂಸ್ ಮಾಡ್ತಿದ್ದ ಸೌಟ್ಗಳು, ಮರದ ಸೌಟ್ಗಳು, ಪಾತ್ರೆಗಳು ಮತ್ತು ಸೇರುಗಳು, ಬೀಗಗಳಿದೆ, ಮತ್ತು ವೇಯಿಂಗ್ ಮಿಷಿನ್, ಆಗ ವೇಯಿಂಗ್ ಮಾಡ್ತಿದ್ದು ಇದನ್ನು ಮಿಷಿನ್ಸ್ ಇದೆ, ಸೇರುಗಳು, ಪಾಗಳು, ಇಡ್ಲಿ ಬಟ್ಟೆ, ದೊಡ್ಡ ದೊಡ್ಡ ಕಡಾಯಿಗಳು, ಮತ್ತು ಚಿಕ್ಕ ಪುಟ್ಟ ಸಹ ಒಡವೆ ಬಾಕ್ಸಸ್ಸು ಆ ಥರದ್ದೆಲ್ಲ ಇಟ್ಟಿದ್ದಾರೆ. ಮತ್ತು ಇದು ಮಾಡ್ತಿದ್ದು ದೊಡ್ಡ ದೊಡ್ಡ ಪ್ಯಾನ್ಗಳಲ್ಲಿ ಬೆಲ್ಲ ಕಟ್ ಮಾಡ್ತಿದ್ದು ಆ ಥರದ್ದು. ಮತ್ತು ಫೋಟೋಗಳು ತಾಳೆಗರಿಗಳನ್ನ ನೋಡ್ಬೋದು, ಮಹಾಭಾರತ ಬರೆದಿರೋ ತಾಳೆಗರಿಗಳು ಇಟ್ಟಿದ್ದಾರೆ. ಮತ್ತು ಬೇರೆ ವೆರೈಟಿ ಟೈಪ್ ರೈಟರ್ಸ್, ಈಗ ಮಾಡರ್ನ್ ಆಗಿ ಕಂಪ್ಯೂಟರ್ಸ್ ಎಲ್ಲ ಯೂಸ್ ಮಾಡ್ತೀವಿ, ಬಟ್ ಆಗಿನ ಕಾಲದ ಟೈಪ್ ರೈಟರ್ಸ್ಗಳಿದೆ. ಮತ್ತು ಟೆಲಿಸ್ಕೋಪ್ ಇದೆ, ದೂರದ ವಸ್ತುಗಳು ನೋಡುವಂಥ ಆಗಿನ ಕಾಲದ ಟೆಲಿಸ್ಕೋಪು, ಫೋಟೋಗ್ರಾಫಿದು ಕ್ಯಾಮ್ರಾಗಳು. ಸೊ ಈ ಥರದ್ದೆಲ್ಲ ನೋಡ್ಬೋದು. ಹಾಗೆ ಕೆಲವ್ರದ್ದೆಲ್ಲ ಹ್ಯಾಂಡ್ ರೈಟಿಂಗ್ ಲೆಟರ್ಸ್ ಇದೆ. ಕೆಲವೊಂದು ಚಿಕ್ಕ ಚಿಕ್ಕ ಗೊಂಬೆಗಳದ್ದು ಮಾಡೆಲ್ಸ್ನ ಇಟ್ಟಿದ್ದಾರೆ. ನೋಡಿ ಇದೆಲ್ಲ ಟೆಲಿಫೋನೆಲ್ಲ ನೋಡ್ಬೋದು. ಕೆಲವೊಂದು ಆಗಿನ ಕಾಲದ ನೋಡಿ ಹಾಗೆಲ್ಲ ಅಮೌಂಟ್ ಇಡ್ತಿದ್ರಲ್ಲ, ಆ ಥರ ಬೀರ್ಗಳಿಗೆಲ್ಲ ಪೇಂಟಿಂಗ್ಸು ಮತ್ತು ಬೇರೆ ರೀತಿ ಪೇಂಟಿಂಗ್ಗಳು ಆಗಿನ ಕಾಲ ಮಾಡಿದ ಪೇಂಟಿಂಗ್ಸ್ಗಳೆಲ್ಲ ಇದೆ. ಎಷ್ಟು ಚೆಂದ ಇದೆ ನೋಡೋದಕ್ಕೆ. ರಾಜ್ಯದ್ದು ಪೇಂಟಿಂಗ್ ಇದೆ, ರಾಜ್ಯಗಳದ್ದೆಲ್ಲ ಪೇಂಟಿಂಗ್ಸ್ ಮಾಡಿರೋದೆಲ್ಲ ಕಲೆಕ್ಟ್ ಮಾಡಿಟ್ಟಿದ್ದಾರೆ ಅಲ್ಲಿ. ನೋಡೋಕೆ ತುಂಬ ಚೆನ್ನಾಗಿದೆ. ಮಾತ್ರ ಪ್ರತಿ ದೇವರುಗಳದ್ದು, ರಾಜ್ಯದ್ದು ಬೇರೆ ಬೇರೆ ಥರದ್ದೆಲ್ಲ ಇದೆ ಚಿತ್ರಗಳು. ಸೊ ಅವನ್ನೆಲ್ಲ ನೋಡ್ಬೋದು. ಹಾಗೆ ನೀವು ಮುಂದೆ ಹೋದರೆ ಆಗಿನ ಕಾಲದ ಮ್ಯೂಸಿಕ್ ಕೇಳೋಕ್ಕೆ ಯೂಸ್ ಮಾಡ್ತಿದ್ರು, ಅದು ನನಗೇನು ಗೊತ್ತಿಲ್ಲ. ಸೊ ಗೊತ್ತಿಲ್ಲ, ಕನೆಕ್ಟ್ ಮಾಡಿ ಏನೋ ಹೇಳ್ತಾರೆ, ನನಗೆ ಗೊತ್ತಿಲ್ಲ. ಸೊ ಅದೆಲ್ಲ ಇದೆ. ಮತ್ತು ವಾಲ್ ಕ್ಲಾಕ್ ಎಲ್ಲ ನೋಡ್ಬೋದು. ಮತ್ತು ಆಗಿನ ಲ್ಯಾಂಪ್ಗಳು ಯಾವ್ಯಾವ ಥರ ವೆರೈಟೀಸ್ ಇತ್ತು, ಲ್ಯಾಂಪ್ಗಳು ಅವನ್ನೂ ಹಾಕಿದ್ದಾರೆ. ಹಾಗೆ ಮುಂದೆ ಹೋದರೆ ನೀವು ಕಾಯಿನ್ಸ್ಗಳನ್ನ ನೋಡ್ಬೋದು. ಒಂದೊಂದು ರಾಜ್ಯದ್ದು ನನ್ನ ಕಾಯಿನ್ ಇದ್ದಲ್ಲ, ಆ ಕಾಯಿನ್ ಎಲ್ಲ ಕಲೆಕ್ಟ್ ಮಾಡಿಟ್ಟಿದ್ದಾರೆ. ಕಾಯಿನ್ ಜೊತೆ ನೀವು ಸ್ಟ್ಯಾಂಪ್ಗಳು, ಆಗಿನ ಕಾಲದ ಯಾವ್ಯಾವ ಥರ ಇವಾಗೆಲ್ಲ ನೋಡಿ ನಮಗೆ ಲೆಟ್ರ್ ಬರೀಬೇಕು ಅಂದರೆ ಸ್ಟ್ಯಾಂಪ್ ಅಂಟಿಸ್ಲೇಬೇಕಿತ್ತು. ಸೊ ಆ ಥರದ ಸ್ಟ್ಯಾಂಪ್ ವೆರೈಟೀಸ್ಗಳಿದೆ. ಕರೆನ್ಸಿ ನೋಟ್ಗಳಿದೆ. ಯಾವ್ದು ಬೇರೆ ದೇಶದ್ದೆಲ್ಲ ಕರೆನ್ಸಿ ನೋಟ್ಸ್ ಇದೆ. ಸುಮಾರು ಕಲೆಕ್ಟ್ ಮಾಡಿಟ್ಟಿದ್ದಾರೆ. ಸೊ ಅದನ್ನು ನೋಡ್ಬೋದು. ಒಟ್ಟಿಗೆ ಕಾಯಿನ್ಗಳೆಲ್ಲ ಅವಾಗ ಕಾಯಿನ್ಗಳನ್ನೆಲ್ಲ ಇಟ್ಟಿದ್ದಾರೆ, ಹಳೆ ಕಾಲದ ಕಾಯಿನ್ಸ್ನೇ. ಸೊ
ಸೊ ಅದರಲ್ಲಿ ಇಸ್ವಿಗಳೆಲ್ಲ ಸಿಗುತ್ತೆ ನೋಡಿದ್ರೆ. ಸೊ ಹೀಗೆ ಕೆಲವೊಂದು ಕೆತ್ತನೆಗಳದ್ದು ಇದನ್ನು ಇಟ್ಟಿದ್ದಾರೆ, ಸ್ಟ್ರಕ್ಚರ್ಸ್ಗಳನ್ನ ಕಾಲಲ್ಲಿ ಮಾಡಿದ ಕೆತ್ತನೆಗಳದ್ದು ಸ್ಟ್ರಕ್ಚರ್ಸ್ನ ಇಟ್ಟಿದ್ದಾರೆ. ಹಾಗೆ ಹೋದ್ರೆ ಒಂದು ಪುಟಾಣಿ ಪಾರ್ಕ್ ಥರ ಮಾಡಿದ್ದಾರೆ. ಸೊ ಬಟ್ ಅಲ್ಲಿ ಒಳಗಡೆ ಹೋಗೋಕ್ಕಾಗಲ್ಲ, ಕೆಲವೊಂದು ಸ್ಟ್ರಕ್ಚರ್ಸ್ನ ಇಟ್ಟಿದ್ದಾರೆ ನೋಡಿ. ನೀವು ಇಲ್ಲಿ ಬಂದರೆ ಕತ್ತಿಗಳು, ಇದು ಕತ್ತಿ ಬಂದೂಕುಗಳನ್ನ ನೋಡ್ಕೊಂಡು ಬರ್ಬೋದು. ಇದು ಎಲ್ಲ ಈ ಮ್ಯೂಸಿಯಂ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಹೇಳ್ಬೇಕಲ್ಲ. ಕೆಲವ್ರಿಗೆ ಕಾರ್ ಬಗ್ಗೆ, ಬೈಕ್ ಬಗ್ಗೆ ಕ್ರೇಜ್ ಇರುತ್ತಲ್ಲ, ಅವ್ರಿಗೆ ತುಂಬಾ ಇಷ್ಟ ಆಗೋ ಜಾಗ ಇದು. ಸೊ ಬಂದು ವಿಸಿಟ್ ಮಾಡ್ಬೋದು. ಜಸ್ಟ್ 50 rupees ಅಷ್ಟೇ ಟಿಕೆಟ್ ಪರ್ ಹೆಡ್. ಮಕ್ಕಳಿಗೆ ಬಿಲೋ 12 years ಫ್ರೀ ಇರುತ್ತೆ. ಥ್ಯಾಂಕ್ ಯು.